ಪ್ಲೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಫೈನಲಿ ನಮ್ಮ ಹತ್ರ ಇದೆ. ಏನು ಅಂತ ವೆಯ್ಟ್ ಮಾಡ್ತಿದ್ದೀರಾ? ಏನೈತೆ ಅಂತ ಸದ್ಯಕ್ಕೆ ನನಗೂ ಗೊತ್ತಿಲ್ಲ. ನಿಮಗೂ ಸರ್ಪ್ರೈಸು, ನನಗೂ ಸರ್ಪ್ರೈಸು. ಬನ್ನಿ ನೋಡೋಣ ಏನೈತೆ ಈ ಪ್ಯಾಕಿಂಗಲ್ಲಿ. ನೋಡ್ತೀರಾ? ನೋಡ್ತಿರಲಿ, ತಾಳ್ಮೆ ಇರಲಿ, 2 ನಿಮಿಷ ವೆಯ್ಟ್ ಮಾಡ್ರು, ತೋರಿಸ್ತೀನಿ. Insta360 X4 ಏನು ಇದು ಅಂತ ನಿಮಗೂ ಆಲ್ಮೋಸ್ಟ್ ಆಲ್ ಗೊತ್ತಿರಬೇಕು. ಆಲ್ಮೋಸ್ಟ್ ಆಲ್ ಎಲ್ಲ ಬ್ಲಾಗರ್ಸು ಆಗಿರ್ಬೋದು, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಪ್ರತಿಯೊಬ್ಬರು ಯೂಸ್ ಮಾಡೋದು Insta360 ಮತ್ತು GoPro ಯೂಸ್ ಮಾಡ್ತಿರ್ತಾರೆ. ಬಟ್ ನಾನು ಪರ್ಚೇಸ್ ಮಾಡಿದ್ದೀನಿ Insta360 X4. ಇದರ ಒಳಗಡೆ ನಾವು ಹೇಗಿದೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಓಪನ್ ದ ಬಾಕ್ಸ್. ದಿಸ್ ಇಸ್ ದ ಬಾಕ್ಸ್. ಇಲ್ಲಿ ನೋಡ್ತಿದ್ದೀರಾ Insta360. ಇದನ್ನು ಆನ್ ಮಾಡೋದು ಯಾಕಂದರೆ ಇಲ್ಲೊಂದು ಪವರ್ ಬಟನ್ ಕೊಟ್ಟಿರ್ತಾರೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಯಾಕೆ ಆನ್ ಆಗ್ತಿಲ್ಲ ಅಂತ ನೋಡ್ತಿದ್ದೀರಾ? ಫಸ್ಟ್ ಟೈಮ್ ಅಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಅದಾದ ನಂತರ ತಿಳ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಹೆಂಗೋ ಆನ್ ಮಾಡೋದು ಗೊತ್ತಿಲ್ಲ, ಮತ್ತು ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಳ್ಳೋಣ ಅಂತ ಅದನ್ನು ಸೈಡ್ಗೆ ಹಾಕಿ ಅದರ ಒಳಗಡೆ ಏನೇನೈತೆ ನೆಕ್ಸ್ಟ್ ಹಂಗೆ ಇರಲಿ. Insta360 ಐತೆ. ಅದಾದ ನಂತರ ಸ್ವಲ್ಪ ಡಾಕ್ಯುಮೆಂಟ್ಸ್ ಏನೋ ಕೊಟ್ಟಿದ್ದಾರೆ, ಅವು ಏನು ಅಂತ ನೋಡೋಣ ಬನ್ನಿ. ಏನೇನು ಇರ್ಬೋದು, ಏನೋ ಇರ್ತಾವೆ. ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಏನಿರ್ಬೋದು, ಏನು ಇದು ಪೌಚ್. ನಮಗೆ ಆ Insta360ನ ಕ್ಯಾಮ್ರಾನ ಇಟ್ಕೊಳ್ಳೋಕ್ಕೆ ಒಂದು ಪೌಚ್, ಗುಡ್ ಕ್ವಾಲಿಟಿ ಆಫ್ ಪೌಚ್ ಕೊಟ್ಟಿದ್ದಾರೆ. ಇದರ ಒಳಗಡೆ ಮತ್ತು ನಮಗೆ ಒಂದು ಇದೇನೆಂದರೆ ಪ್ರೊಟೆಕ್ಟಿವ್ ಗಾರ್ಡ್ ಅಂತ. ಮೀನ್ಸ್ ಯಾವುದೇ ರೀತಿಯ ಹೇಗೆ ಪ್ರೊಟೆಕ್ಟಿವ್ ಗಾರ್ಡ್ ಆಗ್ಬೋದು, ಯಾಕಂದರೆ ಬಿದ್ದು ಒಡೆದೋಗೋದೆಲ್ಲ ಆಗಬಾರ್ದು ಅಂತ ಈ ಥರ ಕೊಟ್ಟಿದ್ದಾರೆ. ಅದಾದ ನಂತರ ಇನ್ಸ್ಟ್ರಕ್ಷನ್ಸ್ ಹೇಗಾಗಬೇಕು ಏನು ಅಂತ ಇದೆ. ಮತ್ತು ಇನ್ನೊಂದು ಇದರ ಕೇಬಲ್ ಕೊಟ್ಟಿದ್ದಾರೆ. ಇದು ಪ್ರೀಮಿಯಂ C2C ಇದು ಕೇಬಲ್ಲು. ಅದಾದ ನಂತರ ಮತ್ತೇನೈತೆ, ದಿಸ್ ಈಸ್ ದ ಕ್ಲಾತ್. ಐ ಥಿಂಕ್ ಅಂದರೆ ಲೆನ್ಸ್ ಮೇಲೆ ಏನಾದರೂ ಬ್ಲರ್ನೆಸ್ಸು ಆ ಟೈಪಲ್ಲಿ ಅಂದಾಗ ನೀವು ಬಟ್ಟೆಯಲ್ಲಿ ಒರೆಸ್ತೀರ, ದಯವಿಟ್ಟು ಮುಚ್ಕೊಂಡು ಈ ಕ್ಲಾತಲ್ಲಿ ಒರೆಸು ಅಂತ ಕೊಟ್ಟಿದ್ದಾರೆ. ತುಂಬ ಕಾಸ್ಟ್ ಇದೆ, ದಯವಿಟ್ಟು ಇದರಲ್ಲಿ ಒರೆಸಿ ಅಂತ ಕೊಟ್ಟಿದ್ದಾರೆ. ಅದನ್ನು ಅವ್ರು ಹೇಳಿರೋದು. ಬಟ್ ಈ ಸದ್ಯಕ್ಕೆ ಆನ್ ಮಾಡೋದು ಎಲ್ಲ ಪವರ್ ಬಟನ್ ಇಲ್ಲ ಐತೆ. ಆನ್ ಮಾಡಿದ್ದೀವಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಅದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ಲೀಸ್ ಡೌನ್ಲೋಡ್ ದ Insta360 ಆ್ಯಪ್ ಫ್ರಮ್ ದ ಪ್ಲೇಸ್ಟೋರ್ ಆ್ಯಕ್ಟಿವಿಟಿ ಕ್ಯಾಮರಾ. ಓಕೆ, ಅದಾಗಿದ ತಕ್ಷಣ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ಕೋಬೇಕಂತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಆಪ್ರೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಸದ್ಯಕ್ಕೆ ಇಷ್ಟಿರಲಿ. ಪಾರ್ಟ್ 2 ಇದ್ರದ್ದು ಬರುತ್ತೆ. ಪಾರ್ಟ್ 2ವರೆಗೂ ವೆಯ್ಟ್ ಮಾಡಿ. ಪಾರ್ಟ್ 1 ನೋಡಿ ಎಂಜಾಯ್ ಮಾಡಿ.